ಹೆಸರು ಬಸವರಾಜ ಸಂಶಿ ಅಂತೇಳಿ. ನಾವು ಗುಜ್ನೂರಿನ ರೈತರು. ನಾವು ಹತ್ತಿ ಬೆಳೆಯನ್ನು ಮುಖ್ಯವಾಗಿ ಬೆಳಿತೀವಿ. ಈಗ ನಾವು ಬೆಳೆದಿರ್ತಕ್ಕಂಥ ಈ ಹತ್ತಿ ಸುಮಾರು ಈಗ 60 ದಿನದ ಬೆಳೆ ಐತಿ. ಈ ಹಂತದೊಳಗೆ ಹತ್ತಿಗೆ ಈ ರಸ ಹೀರೋ ಕೀಟ ಭಾಳ ಬಾಧೆ ಮಾಡ್ತೈತಿ. ಈ ರಸ ಹೀರೋ ಕೀಟ ನಿರ್ವಹಣೆ ಮಾಡದೆ ಹೋದ್ರೆ ಈ ಎಲೆಗಳಿಂದ ಉತ್ಪಾದನೆ ಆಗ್ತಕ್ಕಂಥ ಆಹಾರ ಗಿಡಕ್ಕೆ ಹೋಗಲಾರ್ದೇ ಸಂಪೂರ್ಣ ಆ ರಸ ಹೀರೋ ಕೀಟವೇ ತಿಂದುಬಿಟ್ರೆ ಮತ್ತು ಗಿಡಕ್ಕೆ ಬೆಳವಣಿಗೆ ಆಗೋದಿಲ್ಲ ಮತ್ತು ಇಳುವರಿ ಕುಂಠಿತ ಆಕೈತಿ. ಈ ಹಂತದೊಳಗೆ ನಾವು ರಸ ಹೀರೋ ಕೀಟ ನಿರ್ವಹಣೆ ಮಾಡೋ ಸಲುವಾಗಿ ಈ ಅಸಿಪೇಟು ಮತ್ತು ಬೇರೆ ಬೇರೆ ಮಾರ್ಕೆಟ್ನಲ್ಲಿ ಲಭ್ಯವಿರ್ತಕ್ಕಂಥ ಔಷಧಿಗಳನ್ನು ಸಿಂಪಡಣೆ ಮಾಡಿ ಅದನ್ನು ನಿಯಂತ್ರಣಕ್ಕೆ ತರದೇ ಹೋದ್ರೆ ರೈತನಿಗೆ ನಷ್ಟ ಆಗೋದು ತಪ್ಪೈತಿ. ಮತ್ತು ಈ 15 ದಿನದ ಅಂತರದೊಳಗೆ ಒಂದು 2 ಸರಿ ಹೊಡ್ಕೊತ ಇದ್ರೆ ಈ ರೋಗ ಮತ್ತು ಈ ಕೀಟದ ಹಾವಳಿ ಸಂಪೂರ್ಣ ಕಡಿಮೆಯಾಗಿ ಒಳ್ಳೆಯ ಇಳುವರಿ ಬರ್ತೈತಿ. ಈಗ ಸದ್ಯಕ್ಕೆ ಮಳೆ ಕೊರತೆ ಐತಿ. ಮಳೆ ಕೊರತೆ ಇರೋದ್ರಿಂದ ಈ ಗಿಡಗಳು ಸುಸ್ತಾಗಿ ಭಾಳ ಈ ಬಿಸಿಲಿಗೆ ಒಣಕೊಂಡು ಹೋಗುವಂಥ ಸಾಧ್ಯತೆ ಇರ್ತದೆ. ಇದನ್ನು ಮ್ಯಾನೇಜ್ ಮಾಡೋ ಸಲುವಾಗಿ, ನಿರ್ವಹಣೆ ಮಾಡೋ ಸಲುವಾಗಿ ಇದ್ರ ಜೊತೆಗೆ ಒಂದು ಟಾನಿಕನ್ನು ಮತ್ತು ರೋಗವನ್ನು ಕಂಟ್ರೋಲ್ ಮಾಡಲಿಕ್ಕೆ ಒಂದು ಔಷಧಿಯನ್ನು ಕೂಡ ಇದಕ್ಕೆ ಸಿಂಪಡಣೆ ಮಾಡಿದ್ರೆ ಒಳ್ಳೆಯ ಇಳುವರಿಯನ್ನು ನಾವು ಪಡಿಬೋದು. ಮತ್ತು ಈಗ ಹೂವು ಬಿಡುವ ಹಂತದೊಳಗಾಗಿ ಹತ್ತಿ ಗಿಡಕ್ಕೆ ಮುಖ್ಯವಾಗಿ ಈ ಗುಲಾಬಿ ಕಾಯಿ ಕೊರಕ ಅನ್ನುವಂಥ ಹುಳ ಬಂದು ಮುಂದೆ ಅದು ತೊಳಿ ಅಳುವಂಥ ಸಂದರ್ಭದಲ್ಲಿ ಇರುಕಾಗಿ ಕಾಡ್ತೈತಿ. ಹೀಗಾಗಿ ಇಳುವರಿ ಬರೋದಿಲ್ಲ. ಅದಕ್ಕೆ ಇದೇ ಸಂದರ್ಭದಲ್ಲಿ ಈ ಗುಲಾಬಿ ಕಾಯಿ ಕೊರಕ ನಿರ್ವಹಣೆ ಮಾಡೋದಕ್ಕೂ ಕೂಡ ಒಂದು ಔಷಧಿ ಸಿಂಪಡಣೆ ಮಾಡಿದ್ರೆ ಒಳ್ಳೆಯ ಇಳುವರಿ ಬರ್ಬೋದು. ಸುಮಾರು ಈಗ ನಾವು ಬಿತ್ತಿರೋದು ಈಗ 1 ತಿಂಗಳ ಹಿಂದೆ ಒಂದು ಔಷಧಿ ಸಿಂಪಡಣೆ ಮಾಡಿದ್ವಿ. ಇದು 2ನೇ ಸಿಂಪಡಣೆ. ಈಗ 15 ದಿನದ ಅಂತರದೊಳಗೆ 2 ಸರಿ ಸಿಂಪಡಣೆ ಮಾಡಿ 3 ಸರಿ ಮಾಡಿದ್ವಿ ಅಂದ್ರೆ ಒಳ್ಳೆಯ ಇಳುವರಿಯನ್ನು ನಾವು ಪಡಿಬೋದು. ಇದು ಹತ್ತಿ ಬೆಳಿತಕ್ಕಂಥ ರೈತರಿಗೆ ಮುಖ್ಯವಾಗಿ ತಿಳಿದ್ರು. ಹತ್ತಿಗೆ ರಸ ಹೀರೋ ಕೀಟದ ನಿರ್ವಹಣೆ ಮಾಡಿಬಿಟ್ರೆ ಒಳ್ಳೆಯ ಇಳುವರಿ ಪಡೆಯೋದಕ್ಕೆ ನಾವು ಸಾಧ್ಯ ಐತಿ. ಇದ್ರ ಮಧ್ಯೆ ನಡ್ರಕ್ಕೆ ಅಂತರ ಬೇಸಾಯ ಮಾಡಿ ಕೂಡ ನಾವು ಬೆಳೆ ನಡ್ರಾಗಿನ ತೇವಾಂಶವನ್ನು ಕೂಡ ಕಾಪಾಡ್ಬೋದು.